ನಮಸ್ತೆ ಸರ್. ಸರ್ ನಿಮ್ಮ ಜಿಲ್ಲೆ ತಾಲೂಕು ಹೆಸರು? ನನ್ನ ಹೆಸರು ಅರುಣ್ ಕುಮಾರ್ ಅಂತ ನನ್ನ ಹೆಸರು. ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಈಗ ನಾವು ಇದರಲ್ಲಿ ನಮ್ಮ ಈ ಊರು ಬಂದ್ಬಿಟ್ಟು ನಿಚ್ಚಾನಹಳ್ಳಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲಾ. ಇಲ್ಲಿ ನಾವು 12ರಿಂದ 13 ವರ್ಷದ್ದು ಅಡಿಕೆ ಇದೆ. ಇದರಲ್ಲಿ ಗುಂಪು ಬಾಳೆ ನಾವು ಅಳವಡಿಸಿದ್ದೀವಿ. ಇದರಿಂದ ನಮಗೆ ಸಾಕಷ್ಟು ಲಾಭನೇ ಇದೆ. ಯಾವುದೇ ರೀತಿಯ ಸಗಣಿ ಗೊಬ್ಬರ, ರಾಸಾಯನಿಕ ಗೊಬ್ಬರ ಕೊಟ್ಟಲ್ಲ ಈ 3 ವರ್ಷದಿಂದ ಯಾವುದು ಯೂಸ್ ಬಾಳೆ ಹಾಕಿದಾಗಿಂದ ಯಾವುದೇ ಗೊಬ್ಬರನೂ ನಾವು ಹಾಕಿಲ್ಲ, ಇದು ಕೊಟ್ಟಿಲ್ಲ. ಜೊತೆಗೆ ಡಾಕ್ಟರ್ ಸಾಯಿಲ್ ಮಾತ್ರ ಯೂಸ್ ಮಾಡಿ. ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಬಳಸಿದ್ದೀವಿ. ಹೌದು, ಎರೆಹುಳು ಅಭಿವೃದ್ಧಿ ಆಗಿದೆ. ನೀರು ಕಂಟ್ರೋಲ್ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಓವರ್ ಲ್ಯಾಪಿಂಗ್ ಆಗಬಾರ್ದು ಇಲ್ಲಿ ತ್ಯಾಜ್ಯ ಅಂತಕ್ಕಂಥದ್ದು ಒಂದು ಕಡೆಗೆ. ಇದರಿಂದ ಸಾಕಷ್ಟು ತ್ಯಾಜ್ಯ ಸೃಷ್ಟಿಯಾಗೋದ್ರಿಂದ ರಿಚ್ ಪೊಟ್ಯಾಷಿಯಂ ಸಿಗುತ್ತೆ ಅಂತ ಹೇಳಿದ್ವಿ. ಹೌದು. ಮತ್ತು ಇನ್ನೊಂದು ಕಡೆಗೆ ಇದಿದೆಯಲ್ಲ ಸರ್, ವೆಲ್ವೆಟ್ ಬೀನ್ಸ್, ಸಾರಜನಕ ಸ್ಥಿರೀಕರಣಕ್ಕೋಸ್ಕರ ವೆಲ್ವೆಟ್ ಬೀನ್ಸ್ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತಕ್ಕಂಥದ್ದು. ಜೊತೆಗೆ ಬಾಳೆ ಇರಲಿ. ಇದ್ರ ಜೊತೆಯಲ್ಲಿ ನೀವು ಒಂದಿಷ್ಟು ಈ ವಂಗೆ ಹಿಂಡಿ ಅಥವಾ ಬೇವಿನ ಹಿಂಡಿ ಈ ಥರ ಬಳಸ್ಕೊಂತಕ್ಕಂಥದ್ದು ಒಂದು ಕಡೆಗೆ. ಮಣ್ಣಿನ ಅಪಕಾರಿ ಜೀವಿಗಳು ಸತ್ತು ಉಪಕಾರಿ ಜೀವಿಗಳ ಸಂಖ್ಯೆ ಜಾಸ್ತಿ ಆಗಬೇಕು ಅನ್ನೋದಾದರೆ ಒಂದಿಷ್ಟು ಈ ಥರ ಹಿಂಡಿ ಕೊಡೋದ್ರಿಂದ ಈ ಯಾವುದು ಬೇವಿನ ಹಿಂಡಿನಲ್ಲಿ ಅಜಾಡಿರೆಕ್ಟಿನ್ ಅಂತಕ್ಕಂಥ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತೆ. ಅದು ಯಾವುದು ಅಪಕಾರಿ ಅಲ್ಲ, ಉಪಕಾರಿ ಜೀವಿಗಳ ಸಂಖ್ಯೆ ಜಾಸ್ತಿ ಮಾಡುತ್ತೆ. ಒಂದು ಕಡೆ ತ್ಯಾಜ್ಯ ಆಗುತ್ತೆ, ಒಂದು ಕಡೆಗೆ ಬೇವಿನ ಹಿಂಡಿ ತುಂಬ ಒಳ್ಳೆಯದು. ಆರಂಫುಲ್ ಅಲ್ಲ ಬೇವಿನ ಹಿಂಡಿ. ಇನ್ನು ಇದ್ರ ಜೊತೆ ಮಾಡ್ತಕ್ಕಂಥ ಕೆಲಸ ಇಲ್ಲಿ ತಿಳ್ಕೊಂತಕ್ಕಂಥದ್ದು, ಈ ಮಣ್ಣಿನಲ್ಲಿ 45% ಮಿನರಲ್ಸ್, ಖನಿಜಾಂಶ ಇರುತ್ತೆ. ಖನಿಜಾಂಶ ನಮ್ಮ ಗಿಡಕ್ಕೆ ಬೇಕಾಗಿರ್ತಕ್ಕಂಥದ್ದು 16 ಪೋಷಕಾಂಶಗಳು ಪ್ರೊಡ್ಯೂಸ್ ಆಗ್ತವೆ ಸರ್. ಹೌದು, ಗೊತ್ತಾ ಸರ್? ಈ ಎರೆಹುಳು ಆ ದ್ರವದಲ್ಲೂ ಕೂಡ ಜಿಂಕು, ಬೋರಾನು, ವಗೈರೆ ಇವೆಲ್ಲವೂ ಕೂಡ ಸಿಗ್ತೈತಿ. ಮಣ್ಣಲ್ಲೂ ಕೂಡ ಮಿನರಲ್ಸ್, ಖನಿಜಾಂಶ ಸಿಗುತ್ತೆ 45%. 25% ಏರೇಷನ್, ಏರ್ ಪರ್ಕ್ಯುಲೇಟ್ ಆಗಬೇಕು. ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಓವರ್ಲ್ಯಾಪ್ ಆಗಿ ಜಾಸ್ತಿ ಆಗಬಾರ್ದು ಅಂತಕ್ಕಂಥದ್ದು. ಜೊತೆಗೆ 25% ಏರೇಷನ್ ಆಯಿತು, 25% ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಮಣ್ಣಿಗೆ ಹಿಡ್ಕೊಳಕ್ಕೆ ಮಣ್ಣಿಗೆ ಬರಬೇಕು. ಇಲ್ಲಿ ಬಂದಿದೆ, ಅದಾಗಿದೆ. ಹ್ಯೂಮಸ್ ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಅಂತ ಚೆನ್ನಾಗಿ ಡೆವಲಪ್ ಆಗಿದೆ. ನೀವು ಒಂದು ಸಲ ಟೆಸ್ಟ್ ಮಾಡಿಸ್ಬೋದು. ಮೋರ್ ದ್ಯಾನ್ 1% ಅಂತೂ ಇಲ್ಲಿ ಸಾವಯವ ಇಂಗಾಲ ಅಂತಕ್ಕಂಥದ್ದು ಇದೆ, ಇರುತ್ತೆ. ತ್ಯಾಜ್ಯಗಳು ಕಳೆಯುವಿಕೆಯಿಂದ ಸಿಗ್ತಕ್ಕಂಥದ್ದು ಸಾವಯವ ಇಂಗಾಲ. ಕನಿಷ್ಠ 1% ಮ್ಯಾಲಿತ್ತಪ್ಪ ಅಂದರೆ ಅದು ಮನುಷ್ಯನಿಗೆ ಎಷ್ಟು ಇದ್ಯಾವುದು ಈ ಬಿಳಿ ರಕ್ತ ಕಣ ಎಷ್ಟು ಮುಖ್ಯನೋ ಅಥವಾ ಕೆಂಪು ರಕ್ತ ಕಣ ಎಷ್ಟು ಮುಖ್ಯನೋ, ಸಾವಯವ ಇಂಗಾಲ ಅಂತಕ್ಕಂಥದ್ದು ಮಣ್ಣಿಗೆ ತಾಯಿ ಇದ್ದಂತೆ ಅಂತಂದು ಈ ವಿಜ್ಞಾನಿಗಳು ಹೇಳ್ತಾರೆ, ಪೂರ್ವಿಕರು ಹೇಳ್ತಾರೆ, ಬುದ್ಧಿವಂತರು ಹೇಳ್ತಾರೆ. ಈ ಥರ ಸಾಕಷ್ಟು ಡೆವಲಪ್ ಆಗಿರೋದ್ರಿಂದ ನಿರಂತರವಾಗಿ ಇಳುವರಿನ ಇಲ್ಲಿ ಪಡಿಬೋದು ಅಂತಕ್ಕಂಥದ್ದು. ಒಂದಿಷ್ಟು ನೀವು ಮಾಡ್ತಕ್ಕಂಥದ್ದು ಒಂದಿಷ್ಟು ಸ್ಲರೀಸ್ ಇರ್ಬೋದು ಅಥವಾ ಒಂದಿಷ್ಟು ಜೈವಿಕ ಗೊಬ್ಬರ. ಡಾಕ್ಟರ್ ಸಾಯಿಲ್ ಅಂತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಜೈವಿಕ ಗೊಬ್ಬರ ಅಂತ ನಿಮಗೆ, ಅದು ಬಿಟ್ಟು ಬೇರೆ ಏನೋ ಮಾಡ್ತಂತಾವೆ ಇಲ್ಲ, ಅದೊಂದೇ ಯೂಸ್. ಹೌದಲ್ಲ ಸರ್? ಹೌದು. ಡಾಕ್ಟರ್ ಸಾಯಿಲ್ ಕೊಡೋದ್ರಿಂದ ಎರೆಹುಳು ಅಭಿವೃದ್ಧಿ ಆಗುತ್ತೆ, ತ್ಯಾಜ್ಯಗಳು ಕಳೆಯುತ್ತೆ. ಇದು ಮೋರ್ ದ್ಯಾನ್ 100 ಬ್ರೀಡ್ಸ್ ಆಫ್ ಬ್ಯಾಕ್ಟೀರಿಯಾಸ ಡಾಕ್ಟರ್ ಸಾಯಿಲಲ್ಲಿ ಡೆವಲಪ್ ಮಾಡಿರ್ತಕ್ಕಂಥದ್ದು. ಎಲ್ಲರ ರಾಜ್ಯಾದ್ಯಂತ ಮತ್ತು ನಮ್ಮ ಜಿಲ್ಲಾ ರೈತರು ಮತ್ತು ಈ ಭಾಗದ ರೈತರು ಸಾಕಷ್ಟು ಬಳಸ್ತಿರೋದ್ರಿಂದ ಎಲ್ಲರಿಗೂ ಗೊತ್ತಾಗ್ತೈತೆ ಉತ್ತಮವಾಗಿರೋ ಜೈವಿಕ ಗೊಬ್ಬರ. ಸರಿನಾ ತಪ್ಪ? ಇಲ್ಲ ಸರ್, ಸರಿ ಇದೆ. ನಾವು ಯೂಸ್ ಮಾಡ್ತಿರೋದ್ರಲ್ಲಿ ನಮಗೆ ಇದು ಬೆಸ್ಟ್ ಅನಿಸುತ್ತೆ. ಈಗ ನಾವು ಬೇರೆಯವರಿಗೆಲ್ಲ ಸಜೆಷನ್ ಮಾಡಿದ್ವಿ, ಚೆನ್ನಾಗಿದೆ ಅಂತ. ಮಣ್ಣು ಕೂಡ ತುಂಬ ಮೆದುವಾಗುತ್ತೆ, ಅದೇ ಚೆನ್ನಾಗಾಗುತ್ತೆ. ಇದೆಲ್ಲ ಆಗಿದೆಯಲ್ಲ ಸರ್? ಆಗಿದೆ, ಚೆನ್ನಾಗಾಗಿದೆ. ಆಗಿದೆ. ತಮ್ಮ ಹೆಸರು ಅಂದ್ರಪ್ಪ? ನಾಗರಾಜ. ನೀರೊಂದು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಎರೆಹುಳು ಚೆನ್ನಾಗಿ ಬೇರು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಿರೋ ಬೇರು, ತಂತು ಬೇರು ಹಾಳಾಗಬಾರ್ದು. ಫ್ರೂಟ್ಸ್ ಅಂತೀವಿ, ನರ ಬೇರು ಅಂತೀವಿ. ಅವೇ ಆ ಫುಡ್ ರೂಟ್ ಇತ್ತಪ್ಪ ಅಂತಂದರೆ ಚೆನ್ನಾಗಿ ಫುಡ್ ಅಬ್ಸರ್ವ್ ಮಾಡಿ ಮೇಲೆ ಕೊಡ್ಬೇಕು. ಸರಿನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತಾವು ಏನು ಮಾಡ್ತೀರಿ? ಏನು ಮಾಡ್ತೀರಿ? ಏನು ಸ್ಟಡಿ ಮಾಡ್ತೀರಿ? CET ತಮ್ಮದು JEI ಸೆಲೆಕ್ಟ್ ಆಗಿದ್ದೀವಿ. ಹೋಗ್ಬೇಕು, ಹಾಂ ಸರ್. ಅದು ಅಪಾಯಿಂಟ್ಮೆಂಟಿಗೆ ಕಾಯ್ತಿದ್ದೀರಿ. ಹೌದು ಸರ್. ಸರಿ ಸರ್. ರೈಲ್ವೆ ಡಿಪಾರ್ಟ್ಮೆಂಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ 9972699813.
ಮಹಾದೇವಪ್ಪ, ಸಾವಯವ ಕೃಷಿ ಸಲಹೆಗಾರರು, ದಾವಣಗೆರೆ ಜಿಲ್ಲೆಯಿಂದ. ಇನ್ನೊಂದು ನಂಬರ್ ಹೇಳಪ್ಪ. 7090270870. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬ್ಯಾಲೆನ್ಸ್ ತೋರಿಸಿ ಅಂತ